ಒಂದು 2 ತಿಂಗಳಿಂದ ಮನೇಲಿದ್ದಂತಹ ಮಕ್ಕಳಿಗೆ, ಅದರಲ್ಲೂ ಮೋಜು ಮಸ್ತಿ ಅಂತ ಮಾಡಿಕೊಂಡು ಅಜ್ಜಿ ಊರು ಅಂತ ಸುತ್ತುತ್ತಾ ಇದ್ದಂತಹ ಮಕ್ಕಳಿಗೆ ಈಗ ಸ್ಕೂಲ್ ಬೇರೆ ರೀಓಪನ್ ಆಗ್ತಾಯಿದೆ. ಬೆಳಗ್ಗೆನೇ ಹೋಗ್ಬಿಟ್ಟು ಸಂಜೆ ಬೇರೆ ಸ್ಕೂಲಿಂದ ಬರೋದು ಅಂತ ನೆನೆಸ್ಕೊಂಡ್ರೆ ಸಾಕು, ಅಳೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಹೌದು, ಈಗ ಸ್ಕೂಲ್ ಬೇರೆ ರೀಓಪನ್ ಆಗ್ತಾಯಿದೆ. ಪ್ರತಿಯೊಂದನ್ನು ಕೂಡ ಈಗ ಜೋಡಿಸ್ಕೋಬೇಕು. ಬುಕ್ಸುಗಳು, ಬ್ಯಾಗ್ಗಳು ಎಲ್ಲಿ ಎಸ್ತಿದ್ದಾರೋ ಅಂತಲೇ ಗೊತ್ತಿಲ್ಲ, ಅಥವಾ ಹೊಸದು ಪರ್ಚೇಸ್ ಮಾಡಬೇಕು ಅದು ಕೂಡ ಗೊತ್ತಿಲ್ಲ ಅವರಿಗೆ. ನಮಸ್ತೆ, ನಾನು ಅಕ್ಷತಾ. ಕೋಟೆನಾಡು ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಆದಷ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ತುಂಬ ಜನ ಸಬ್ಸ್ಕ್ರೈಬ್ ಇದ್ದೀರಾ, ಆದರೂ ವೀಡಿಯೋ ನೋಡ್ತಾ ಇಲ್ಲ. ಯಾಕೆಂದರೆ ನಾನು ಹಾಕುವಂತಹ ವೀಡಿಯೋ ಯಾವುದೇ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರಲ್ಲ. ಯಾಕೆ ಬರ್ತಾ ಇಲ್ಲ ಅಂದರೆ ನೀವು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರೋದಿಲ್ಲ, ಹಾಗಾಗಿ ಬರ್ತಾ ಇಲ್ಲ. ಹಾಗಾಗಿ ಯಾರೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ಪಕ್ಕದಲ್ಲಿರೋ ಬೆಲ್ ಐಕನ್ನ ಒಂದ್ಸರಿ ಕ್ಲಿಕ್ ಮಾಡಿ, ನಾನು ಯಾವುದೇ ವೀಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಬಂದುಬಿಡುತ್ತೆ, ತಕ್ಷಣ ವೀಡಿಯೋನ ನೋಡ್ಬೋದು. ಹಾಗಿದ್ರೆ ತಡ ಯಾಕೆ, ಬನ್ನಿ ಶುರು ಮಾಡೋಣ. ಇನ್ನೇನೋ ಸ್ಕೂಲ್ ಬೇರೆ ಶುರು ಆಗ್ತಾಯಿದೆ ಅಲ್ವಾ. ನನ್ನಾಗೆ ಎಲ್ಲ ಅಮ್ಮಂದಿರು ಕೂಡ ಆರಾಮಾಗಿ ರೆಸ್ಟ್ ಮಾಡಿಕೊಂಡು ನಿಧಾನವಾಗಿ ಎದ್ದು ತಿಂಡಿ ಮಾಡೋದು, ಅಡುಗೆ ಮಾಡೋದು ಇದೇ ಮಾಡ್ತಾಯಿದ್ವಿ. ಆದರೆ ಇನ್ಮೇಲೆ ಆಗಿರಲ್ಲ. ನಮ್ಮ ರೊಟೀನ್ ಕೂಡ ಚೇಂಜ್ ಆಗಲೇಬೇಕು, ಚೇಂಜ್ ಮಾಡಿಕೊಳ್ಳೇಬೇಕು. ಬೆಳಿಗ್ಗೆ ಬೇಗ ಎದ್ದಾಡಲೇಬೇಕು, ತಿಂಡಿ ರೆಡಿ ಮಾಡಲೇಬೇಕು, ಬಾಕ್ಸ್ ಕಟ್ಟಲೇಬೇಕು. ಹಾಗಾಗಿ ನಾನು ಕೂಡ ಒಂದು ದಿನದ ಮುಂಚೆನೇ ಇವೆಲ್ಲವನ್ನು ರೆಡಿ ಮಾಡ್ಕೊತಾ ಇದ್ದೆ. ಯಾಕೆಂದರೆ ನಾಳೆಯಿಂದ ನನ್ನ ಮಗಳ ಸ್ಕೂಲ್ ಕೂಡ ಶುರುವಾಗ್ತಾಯಿದೆ. ಹಾಗಾಗಿ ಇವತ್ತೇ ಪ್ರತಿಯೊಂದು ಕೂಡ ಜೋಡಿಸ್ಕೊಳ್ಳೇಬೇಕಾಗಿತ್ತು. ಅದು ಅಲ್ಲದೆ ನನ್ನ ಮಗಳಿಗೆ ಇದು ಹೊಸ ಸ್ಕೂಲಾಗಿರುತ್ತೆ, ಹೊಸ ಊರಾಗಿರುತ್ತೆ, ಹೊಸ ಫ್ರೆಂಡ್ಸು, ಹೊಸ ಕ್ಲಾಸ್ ರೂಮ್ಸು, ಪ್ರತಿಯೊಂದು ಹೊಸದಾಗಿರೋದ್ರಿಂದ ಹೊಂದ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅವಳಿಗೆ ಅಂತಲೇ ಹೇಳ್ಬೋದು. ಹಾಗಾಗಿ ಒಂದು ದಿನ ಮುಂಚೆನೇ ನಾವು ಸ್ಕೂಲ್ ಹತ್ರ ಹೋಗ್ಬಿಟ್ಟು ಎಲ್ಲವನ್ನು ಮತ್ತೊಮ್ಮೆ ತೋರಿಸೋಣ ಅನ್ನೋ ಕಾರಣಕ್ಕೆ ಬೇಗ ಬೇಗ ಎದ್ದು ನಾನು ಮನೆ ಕೆಲಸವನ್ನು ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದೆ. ಅದು ಅಲ್ಲದೆ ನಮ್ಮ ಕಡೆಯಿಂದ ಟ್ರಾನ್ಸ್ಫರ್ ಲೆಟರ್ ಕೂಡ ತೊಗೊಂಬಂದು ಕೊಟ್ಟಿರಲಿಲ್ಲ ಸ್ಕೂಲಿಗೆ, ಅದು ಕೂಡ ಕೊಟ್ಟರಾಯಿತು. ಬುಕ್ಸುಗಳನ್ನು ಕೂಡ ಇಸ್ಕೊಂಡ್ರಾಯಿತು ಅನ್ನೋ ಕಾರಣಕ್ಕೆ ಇವತ್ತು ಸ್ಕೂಲ್ ಹತ್ರ ಹೋಗಬೇಕು ಅನ್ನೋದು ಕಾರಣಕ್ಕೆ ಸ್ವಲ್ಪ ಬೇಗ ಎದ್ದು ಎಲ್ಲ ಕೆಲಸವನ್ನು ಮಾಡ್ಕೊತಾ ಇದ್ದೆ. ಬೆಳಗ್ಗೆ ತಿಂಡಿ ರೆಡಿ ಮಾಡ್ತಾಯಿದ್ದೀನಿ. ಅವಲಕ್ಕಿನ ರೆಡಿ ಮಾಡ್ತಾಯಿದ್ದೆ. ಅವಲಕ್ಕಿ ಅಂದರೆ ಬೇಗ ಆಗಿಬಿಡುತ್ತೆ ಅಲ್ವಾ, ಏನು ಬಿಸಿ ಬಿಸಿ ಅವಲಕ್ಕಿ ಮಾಡಿಕೊಂಡು ತಿನ್ಕೊಳ್ಳೋಣ ಅಂತ. ಅವಲಕ್ಕಿ ಮಾಡ್ಕೊಳ್ಳುವಾಗ ಸ್ವಲ್ಪ ಈ ರೀತಿ ಹುಣಸೆಹಣ್ಣಿನ ರಸ ಹಾಕೋದ್ರಿಂದ ಅವಲಕ್ಕಿ ತುಂಬ ಚೆನ್ನಾಗಿರುತ್ತೆ. ಅದು ಅಲ್ಲದೆ ನಮಗೆ ಬೇಕಾಗಿರುವಂಥದ್ದೇ ಎನರ್ಜಿ ಡ್ರಿಂಕಿಗೆ ಬಿಸಿ ಬಿಸಿ ಕಾಫಿ ಅಂತಲೇ ಹೇಳ್ಬೋದು. ಅದು ಬಟ್ಟೆಯಲ್ಲಿ ಸೋಸಿರುವಂತಹ ಫಿಲ್ಟರ್ ಕಾಫಿ ನಮಗೆ ತುಂಬಾ ಇಷ್ಟ ಆಗುತ್ತೆ. ಬಿಸಿ ಬಿಸಿ ಕಾಫಿ ಕೂಡ ರೆಡಿ ಮಾಡಿಕೊಂಡು ಅವಲಕ್ಕಿ ಕೂಡ ರೆಡಿ ಮಾಡ್ಕೊಂಡ್ವಿ. ಅದರ ಜೊತೆಗೆ ಮನೆ ಕೆಲಸಗಳನ್ನು ಕೂಡ ಮಾಡ್ಕೋಬೇಕು. ಇಷ್ಟು ದಿನ ರಜೆ ಇದ್ದ ಕಾರಣ ನಮ್ಮ ಮನೇಲಿ ಕೂಡ ತುಂಬ ಗೆಸ್ಟ್ ಬರ್ತಾನೆ ಇದ್ದರು, ಇರ್ತಾಯಿದ್ರು, ಹೋಗ್ತಾಯಿದ್ರು. ಈಗ ಇನ್ನೇನು ಸ್ಕೂಲ್ ಶುರು ಆಗ್ತಾಯಿದೆ ಅಲ್ವಾ, ಹಾಗಾಗಿ ಪ್ರತಿಯೊಬ್ಬರು ಕೂಡ ಹೊರಟೋಗಿದ್ದಾರೆ. ಅಂದರೆ ಟ್ರಿಪ್ ಹೋಗಿ ಬಂದು ವ್ಲಾಗ್ ಕೂಡ ಒಂದೊಂದೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಲ್ಲ ಗಜಿಬಿಜಿ ಆಗ್ತಾಯಿದೆ. ಆದರೆ ಸ್ಕೂಲ್ ಕೂಡ ಶುರು ಆಗ್ತಾಯಿದೆ. ಆ ವಿಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಳೆ ವಿಡಿಯೋ ಅಂದರೆ ಟ್ರಿಪ್ ಹೋದಂತಹ ವಿಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎರಡು ಜೊತೆಗೆ ಬರ್ತಾ ಇರುತ್ತೆ. ನಾನು ಕೂಡ ಬೇಗ ಫ್ರೆಶ್ ಅಪ್ ಆಗಿಬಿಟ್ಟು ಮಕ್ಕಳು ಕೂಡ ಎಲ್ಲ ಸ್ನಾನ ಮಾಡಿಸಿ ಅವರನ್ನು ಕೂಡ ರೆಡಿ ಮಾಡಿಬಿಟ್ಟು ನಾನು ಕೂಡ ರೆಡಿ ಆಗ್ತಾಯಿದ್ದೆ. 4 ಡೇಸ್ ಟ್ರಿಪ್ ಹೋಗಿದ್ವಿ ಅಲ್ವಾ. ಸ್ಕಿನ್ ಅಂತೂ ತುಂಬ ಅಂದರೆ ತುಂಬಾ ಟ್ಯಾನ್ ಆಗಿಬಿಟ್ಟಿದೆ. ಆ ಸ್ಕಿನ್ನನ್ನು ಸರಿ ಮಾಡ್ಕೊಳ್ಳೋದಕ್ಕೆ 15 ದಿನ ಬೇಕಾಗ್ಬೋದು ಅನಿಸುತ್ತೆ, ಅಷ್ಟು ಟ್ಯಾನ್ ಆಗಿದೆ ಸ್ಕಿನ್ ಅಂತೂ. ಯಾಕೆಂದರೆ ಸ್ವಿಮ್ಮಿಂಗ್ ಪೂಲಲ್ಲೂ ಕೂಡ ಆಟ ಆಡಿದ್ದೀವಿ, ಮತ್ತು ಬೀಚಲ್ಲಿ ಕೂಡ ತುಂಬಾ ಆಟ ಆಡಿರೋದ್ರಿಂದ ಸ್ಕಿನ್ ತುಂಬಾ ಟ್ಯಾನ್ ಆಗಿ ಫೇಸಲ್ಲೆಲ್ಲ ಸಿಪ್ಪೆನೇ ಸುಲಿತಾ ಇದೆ ಅಂತ ಹೇಳ್ಬೋದು. ನನ್ನ ಮಕ್ಕಳಿಗೆ ಕೂಡ ಹಾಗೇ ಆಗಿತ್ತು. ಹಾಗಾಗಿ ಒಂದಿನ ಮುಂಚೆನೇ ತಲೆಸ್ನಾನ ಎಲ್ಲ ಮಾಡಿಕೊಂಡ್ರೆ ಸ್ಕೂಲಿಗೆ ಹೋಗೋದಕ್ಕೆ ನಾಳೆ ಆರಾಮಾಗುತ್ತೆ ಅಂತಂದು ಬೇಗ ಇವತ್ತೇ ಎಲ್ಲ ಫ್ರೆಶ್ ಅಪ್ ಆಗ್ತಾಯಿದ್ವಿ. ಎಲ್ಲವೂ ರೆಡಿ ಮಾಡ್ಕೊಂಬಿಟ್ಟು ಸ್ಕೂಲ್ ಕಡೆ ಹೊರಟ್ವಿ. ನಾನು ಹೇಳಿದ್ನಲ್ಲ, ನಮ್ಮ ಕಡೆಯಿಂದ ಇನ್ನೂ ಟ್ರಾನ್ಸ್ಫರ್ ಲೆಟರ್ ನಾವು ತಂದು ಕೊಟ್ಟೇ ಇರಲಿಲ್ಲ. ಏಕೆಂದರೆ ನಮಗೂ ಸ್ಕೂಲಿಂದ ಕೊಡೋದು ತುಂಬಾ ಲೇಟ್ ಮಾಡಿದರು. ಹಾಗಾಗಿ ಇವತ್ತು ಅದನ್ನು ತೊಗೊಂಡು ಈ ಸ್ಕೂಲಿಗೆ ಹೋಗ್ಬಿಟ್ಟು ಕೊಟ್ಬಿಟ್ಟು ನಾಳೆಯಿಂದ ಸ್ಕೂಲ್ ಓಪನ್ ಆಗ್ತಾಯಿದೆ ಅಂತ ಅವರು ಟೈಮಿಂಗ್ಸ್ ಎಲ್ಲ ಹೇಳಿದರು. ಹಾಗಾಗಿ ಇನ್ನು ಬುಕ್ಸುಗಳನ್ನು ತೊಗೊಂಡಿಲ್ಲ, ನಾವು ನಾಳೆ ತೊಗೊಳ್ಳೋಣ ಅಂತಂದು. ಅವತ್ತಿನ ಮಟ್ಟಿಗೆ ಏನೇನು ಬೇಕು, ಬುಕ್ಸು, ಪೆನ್ಸಿಲ್ಲು, ಶಾರ್ಪ್ನರು, ಎರೇಸರು, ಈಗ ಇನ್ನು ಸ್ವಲ್ಪ ದಿನ ಏನು ಪಾಠಗಳನ್ನು ಕೂಡ ಮಾಡೋದಿಲ್ಲ ಅಲ್ವಾ, ಇಷ್ಟಿದ್ರೆ ಸಾಕು ಒಂದು ತೊಗೊಂಬಂದು ನೈಟು ಬೇಗ ಸ್ವಲ್ಪ ನನ್ನ ಮಗಳನ್ನೇ ಕೇಳಿದೆ. ಯಾಕೆಂದರೆ ಸ್ವಲ್ಪ ಅವರಿಗೆ ಪೂಸಿ ಹೊಡೆದ್ಬಿಟ್ಟು ಈಗ ಸ್ಕೂಲಿಗೆ ಕಳಿಸ್ಬೇಕಾಗುತ್ತೆ. ಯಾಕೆಂದರೆ ಅಳೋದಕ್ಕೆ ಶುರು ಮಾಡಿಬಿಡ್ತಾರೆ. ಒಂದು 4 ದಿನ ಅಡ್ಜಸ್ಟ್ ಆಗೋವರೆಗೂ ಸ್ವಲ್ಪ ಹಾಗೆ. ಹಂಗಾಗಿ ಅವ್ರಿಗೇನು ಬೇಕು ತಿಂಡಿ ಅಂತ ಕೇಳಿದೆ. ಅಂದರೆ ನೈಟ್ ಊಟಕ್ಕೇ ಲಿಮಿಟಾಗಿ ಸ್ವಲ್ಪ ಊಟ ಮಾಡ್ಕೊಳ್ಳೋಣ ಅಂದು ಏನು ಬೇಕು ಅಂತ ಕೇಳಿದೆ. ಅವರು ದಾಲ್ ಕಿಚಡಿ ಮಾಡಿ ಅಂತಂದರು. ಹಾಗಾಗಿ ಬಿಸಿ ದಾಲ್ ಕಿಚಡಿ ರೆಡಿ ಮಾಡ್ತಾಯಿದ್ದೀನಿ.
ರೆಡಿ ಮಾಡಿಬಿಟ್ಟು ಇಬ್ರಿಗೂ ಊಟ ಮಾಡಿಸೋದಕ್ಕೆ ಕೂರಿಸ್ಕೊಂಡೆ. ಮಗನೂ ಕೂಡ ಸ್ಕೂಲಿಗೆ ಸೇರಿಸ್ಬೇಕು. ಅವನಿಗೆ ಸ್ವಲ್ಪ ಟೈಮ್ ಇದೆ, ನೋಡಬೇಕು. ಅವನು ಈಗ 3 ವರ್ಷ ಇರೋದರಿಂದ ಇವಾಗಲೇ ಸೇರಿಸ್ಬೇಕು ಅಥವಾ ಇನ್ನೂ ಸ್ವಲ್ಪ ವೆಯ್ಟ್ ಮಾಡೋಣ ಆಮೇಲೆ ಸೇರಿಸ್ಬೇಕು ಅಂತ ಸ್ವಲ್ಪ ಯೋಚನೆ ಮಾಡೋದ್ರಲ್ಲೇ ಟೈಮ್ ಹೋಗ್ತಾ ಇದೆ. ಇನ್ನೂ ಸ್ವಲ್ಪ ದಿನ ಆಟ ಆಡಲಿ, ಆಮೇಲೆ ಸ್ಕೂಲಿಗೆ ಹೋಗೋದು ಇದ್ದೇ ಇದೆ. ಆಮೇಲೆ ಬೇಡ ನೀನು ಮನೇಲಿ ಇರು ಅಂದರೂ ಅವನೂ ನಾವು ಮನೇಲಿ ಇಟ್ಕೊಳ್ಳೋದಕ್ಕೇನು ಸಾಧ್ಯ ಆಗೋದಿಲ್ಲ. ಒಂದು ಸರಿ ಸ್ಕೂಲಿಗೆ ಹಾಕಿದ್ವಿ ಅಂತಂದರೆ ಕಂಟಿನ್ಯೂಸ್ ಆಗಿ ಹೋಗಲೇಬೇಕು. ಹಾಗಾಗಿ ಸ್ವಲ್ಪ ದಿನ ಇರಲಿ ನೋಡೋಣ ಅಂದ್ಕೊಂಡು ಸುಮ್ಮನಾಗಿದ್ದೀವಿ. ನಂತರ ಎಲ್ಲ ಸ್ವಲ್ಪ ಬಿಸಿ ಬಿಸಿ ದಾಲ್ ಕಿಚಡಿನ ತಿಂದರು. ಚೆನ್ನಾಗಿದೆ ಅಂತ ಒಬ್ಬರು ಅಂದರೆ ಚೆನ್ನಾಗಿಲ್ಲ ಇದು, ನನಗೆ ಎಗ್ ಬೇಕಿತ್ತು, ನನಗಿದು ಬೇಡ ಅದು ಬೇಡ ಅಂತ ಇದ್ದರು. ಹಂಗೆ ಹಿಂಗೆ ಮಾಡಿ ಬೇಗ ಬೇಗ ತಿನ್ನಿಸ್ಬಿಟ್ಟು, ಯಾಕೆಂದರೆ ಮಕ್ಕಳು ಕೂಡ ಲೇಟಾಗಿ ಮಲ್ಕೊತಾ ಇದ್ರು, ರಜೆ ಇತ್ತಲ್ವ, ಲೇಟಾಗಿ ಮಲ್ಕೊಳ್ಳೋದು, ಬೆಳಗ್ಗೆ ಎಷ್ಟು ಎದ್ದೇಳಿಸಿದ್ರು ಲೇಟಾಗಿ ಎದ್ದೇಳೋದು, ಲೇಟಾಗಿ ತಿಂಡಿ ತಿನ್ನೋದು, ಹೀಗೆ ಮಾಡ್ತಾಯಿದ್ರು. ಆದರೆ ಇನ್ಮೇಲೆ ಹಾಗಾಗಲ್ಲ. ಹಾಗಾಗಿ ಸ್ವಲ್ಪ ಬೇಗ ಮಲಗಿಸ್ಬೇಕು, ಬೆಳಗ್ಗೆ ಬೇಗನೆ ಎದ್ದೇಳಿಸ್ಬೇಕು, ಸ್ಕೂಲಿಗೆ ಹೋಗೋದ್ರೊಳಗೆ ಏನಾದರೂ ಸ್ವಲ್ಪ ಊಟನ ಮಾಡಿಸಿ ಕಳಿಸ್ಬೇಕು. ಹಾಗಾಗಿ ಸ್ವಲ್ಪ ಟೈಮಿಂಗ್ಸ್ನ ಸೆಟ್ ಮಾಡ್ಕೊಳ್ಳೋಣ ಅನ್ನೋ ಕಾರಣಕ್ಕೆ ರಾತ್ರಿ 8:30ಗೆ ನಾನು ಊಟಕ್ಕೆ ಹಾಕ್ಕೊಟ್ಟೆ, ಬೇಗ ಬೇಗ ತಿಂದುಬಿಡಿ, ಒಂದು 10 ಗಂಟೆಗಾದರೂ ಸ್ವಲ್ಪ ಮಲ್ಕೊಂಬಿಡಿ, ಬೇಗ ಎದ್ದಾಳ್ತೀರಾ ಅಂತ. ಆಮೇಲೆ ತಿಂದುಬಿಟ್ಟು ತುಂಬ ಚೆನ್ನಾಗಿದೆ ದಾಲ್ ಕಿಚಡಿ ಅಂತ ಹೇಳ್ತಾಯಿದ್ರು. ಖುಷಿ ಆಯಿತು. ನಮ್ಮ ಕೈಯಲ್ಲಿ ಏನು ಕೊಡ್ಸೋಕ್ಕಾಗಲ್ಲೋ ಗೊತ್ತಿಲ್ಲ, ಆದರೆ ಎಜುಕೇಷನ್ ಮಾತ್ರ ಖಂಡಿತ ನಾವು ಕೊಡಿಸ್ತೀವಿ. ಅದರಲ್ಲಿ ಏನು ಕಾಂಪ್ರಮೈಸ್ ಇಲ್ಲ. ನಮಗೆ ನೋಡೋಣ ಈ ಸರಿ ಇಷ್ಟು ವರ್ಷ ಅಂದರೆ ಈಗ ಒಂದು 2-3 ವರ್ಷ ಅವಳು CBSE ಓದ್ತಾ ಇದ್ಲು, ಈಗ ICSEಗೆ ಹಾಕಿದ್ದೀವಿ. ನೋಡೋಣ ಒಂದು ಸರಿ ಟ್ರೈ ಮಾಡೋಣ, ಅವಳ ಕೈಯಲ್ಲಿ ಆಗುತ್ತಾ ಓದೋದಕ್ಕೆ ಅಂತ. ಆಗಲ್ಲ ಅಂತಲೇ ಮತ್ತೆ CBSEಗೆ ಚೇಂಜ್ ಮಾಡ್ಕೊಳ್ಳೋಣಂತೆ. ಈಗ ಅವರ ಶಕ್ತಿ ಎಷ್ಟಿದೆ ಓದ್ಕೊಳ್ಳೋಕ್ಕೆ ಅಂತ ಟೆಸ್ಟ್ ಮಾಡೋ ಟೈಮೇ ಇದು, ಏನೂ ಆಗಲ್ಲ. ತುಂಬ ಕನ್ಫ್ಯೂಷನ್ ಇತ್ತು, CBSE ಸೇರಿಸೋದು, ಸ್ಟೇಟೋ ICSEನೋ ಯಾವುದಕ್ಕೆ ಕಳಿಸೋದು ಏನು ಅಂತ ತುಂಬ ಅಂದರೆ ತುಂಬಾ ಯೋಚನೆ ಇತ್ತು. ಒಂದಷ್ಟು ಬೇರೆಯವ್ರನ್ನೆಲ್ಲ ಕೇಳಿಬಿಟ್ಟು ನೋಡೋಣ, ಟ್ರೈ ಮಾಡೋಣ ಅಂತ ICSEಗೆ ಹಾಕಿದ್ದೀವಿ. ನೋಡಬೇಕು ಸ್ಕೋರ್ ಹೆಂಗೆ ಮಾಡ್ತಾಳೆ ಅಂತ. ಈ ಸ್ಕೂಲಲ್ಲೂ ಕೂಡ 70% ಮೇಲೆ ತೆಗೆದ್ರೆ ಮಾತ್ರ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾರೆ ಈ ಸ್ಕೂಲಲ್ಲಿ. ಅಕಸ್ಮಾತ್ 70% ಒಳಗೆ ತೆಗೆದ್ರೆ ಅವರೇ TC ಕೊಟ್ಬಿಡ್ತಾರೆ, ಇಲ್ಲ ನೀವು ಬೇರೆ ಸ್ಕೂಲಿಗೆ ಸೇರಿಸ್ಕೊಳ್ಳಿ ಅಂತ. ಹಾಗಾಗಿ ಓದ್ತಾಳೆ, ಚೆನ್ನಾಗೇ ಓದ್ತಾಳೆ. ಆದರೆ ಇನ್ನೊಂದು ಸರಿ ನೋಡೋಣ ಹೆಂಗೆ ಓದ್ತಾಳೆ ಅನ್ನೋ ಕಾರಣಕ್ಕೆ ಈ ಸರಿ ICSE ಕೊಡಿಸಿದ್ದೀವಿ, ನೋಡಬೇಕು. ಹಾಗಾಗಿ ಏನಿಲ್ಲ, ಬ್ಯಾಗಿತ್ತು, ಅದಕ್ಕೇ ಅವಳು ಬುಕ್ಸುಗಳು ನಾಳೆ ಏನೇನು ಬೇಕೋ ಅದನ್ನೆಲ್ಲ ಪ್ಯಾಕ್ ಮಾಡ್ಕೊತಾ ಇದ್ಲು. ಅವಳಿಗೆ ಈಗಲೇ ನೋಡ್ಬೋದು, ಸ್ಕೂಲಿಗೆ ಹೋಗಬೇಕು ಅಂದರೆ ಅವಳಿಗೆ ಒಂಥರ ಹಿಂಸೆ. ಹೊಸ ಫ್ರೆಂಡ್ಸ್ ಬೇಗ ಮಾಡ್ಕೊಳ್ಳೋದಿಲ್ಲ, ಹೊಸ ಪ್ಲೇಸು, ಹೊಸ ಕ್ಲಾಸ್ ರೂಮು. ಅದು ಅಲ್ಲದೆ ಬರೀ ಹುಡುಗಿಯರ ಸ್ಕೂಲಲ್ಲಿ ಅವಳು ಬೆಂಗಳೂರಲ್ಲಿ ಓದಿದ್ದು. ಆದರೆ ಈ ಸರಿ ಹುಡುಗ ಹುಡುಗಿ ಇಬ್ಬರು ಇರುವಂತಹ ಸ್ಕೂಲಿಗೆ ಹೋಗ್ತಾ ಇದ್ದಾಳೆ. ಅಲ್ಲಿ ಸ್ವಲ್ಪ ಅಡ್ಜಸ್ಟ್ ಆಗಲ್ಲ ಅವಳಿಗೆ ಗೊತ್ತು. ಆದರೂ ಅದೇ ಥರ ಬರೀ ಹುಡುಗಿಯರ ಸ್ಕೂಲಲ್ಲೇ ಓದಿಸೋದಕ್ಕಾಗಲ್ಲ, ಎಜುಕೇಷನ್ ಇರಲಿ ಅನ್ನೋ ಕಾರಣಕ್ಕೆ ನಾವು ಚೇಂಜ್ ಮಾಡಿದ್ದು ಅವಳಿಗೆ. ಅಂಥ ಸ್ಕೂಲನ್ನೇ ನೋಡಿ ಹಾಕಿದ್ದು ಈ ಸರಿ. ನೋಡೋಣ ಹೇಗಿರುತ್ತೆ ಅಂತ. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಮಕ್ಕಳನ್ನೆಲ್ಲ ಸ್ವಲ್ಪ ಬೈಯೋದಕ್ಕೆ ಹೋಗ್ಬಿಡಿ, ಒಂದು 4 ದಿನ ಅಡ್ಜಸ್ಟ್ ಆಗೋವರೆಗೂ ಸ್ವಲ್ಪ ಕಿರಿಕಿರಿ ಮಾಡ್ತಾನೆ ಇರ್ತಾರೆ. ಅವರಿಗೆ ಇಷ್ಟ ಆಗುವಂತಹ ಏನಾದರೂ ತಿಂಡಿಗಳು ಅಥವಾ ಸ್ನ್ಯಾಕ್ಸ್ಗಳನ್ನು ಮಾಡಿಕೊಟ್ಬಿಟ್ಟು ಸ್ವಲ್ಪ ಮಕ್ಕಳಿಗೆ ಪೂಸಿ ಹೊಡೆದ್ಬಿಟ್ಟು ಸ್ಕೂಲಿಗೆ ಕಳಿಸಿ, ಅವರ ಪ್ರತಿಯೊಂದು ಮಕ್ಕಳ ಭವಿಷ್ಯ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಯಾರಿಗಾದರೂ ನನ್ನ ವಿಡಿಯೋಗಳು ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಇವೆಲ್ಲವನ್ನು ಮುಗಿಸ್ಬಿಟ್ಟು ನಾವು ಮಲ್ಕೊತಾ ಇದ್ದೀವಿ. ಮತ್ತು ನಾಳೆ ವಿಡಿಯೋ ಮತ್ತು ನಾಳೆ ಸ್ಕೂಲ್ಗೆ ಹೇಗೆ ರೆಡಿಯಾಗಿ ಹೋದ್ರು ಏನು ಅಂತ ತೋರಿಸ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಗುಡ್ ನೈಟ್, ಶುಭರಾತ್ರಿ.